ಬಂದವ್ರೆ ಅವ್ರಿಗೆ ಹೇಳೋದು ಒಂದೇ, ಎಂತೆಂತ ಕೆಟ್ಟ ಕೆಟ್ಟ ಮಾತೆಲ್ಲ ಆಡ್ಬಿಟ್ಟವ್ರ ನಮ್ ಬಗ್ಗೆ. ಅಭಿಮಾನಿಗಳ ಕೆಟ್ಟ ಕೆಟ್ಟ ಮಾತಾಡವ್ರೆ. ಇವತ್ತು ಡಿ ಬಾಸ್ ಅಂತವನು ಇಂಥವನು ಕೆಟ್ಟವನು ಹಂಗೆ ಹಿಂಗೆ ಅಂತ ಅವ್ರ ಅಭಿಮಾನಿಗಳು ಅಚ್ಚಡ ಅವ್ರ ಬಗ್ಗೆ ಮಾತಾಡಂಗಿಲ್ಲ ಅಂದ್ಲು. ಅವಳ ಹೆಸರು ಬೇಕಾಗಿಲ್ಲ ನಮ್ಗೆ, ಅದ್ ಅವಶ್ಯಕತೆ ನಮ್ಗಿಲ್ಲ. ಇವತ್ ನಮ್ ಬಾಸ್ ಬಂದವ್ರೆ, ಅವಳನ್ನ ಕರ್ಕ ಬಂದ್ಬಿಟ್ಟು ಸಿನಿಮಾ ತೋರ್ಸ್ತಾ ತಾಕತ್ ನಮ್ಗಿದೆ. ಅವ್ಳು ಬರ್ಲಿ, ನೋಡ್ಕೊಂಡು ಸಿನಿಮಾ ಹೋಗ್ಲಿ ಅಷ್ಟೇ. ಇದ್ರೆ ನಮ್ದಿಯಾಗಿರ್ಬೇಕು, ತಲೆ ಹಿಡಿಬಾರ್ದು, ತಲೆ ಹೊಡಿಬಾರ್ದು. ನಮ್ ಬಾಸ್ ಹೇಳಿ ಇಷ್ಟೇನೆ, ಇದ್ರೆ ನಮ್ದಿಯಾಗಿರ್ಬೇಕು. ರಾಮನಗರ. ಹೌದು ಹೌದು, ರಾಮನಗರನೇ ಬಂದಿಲ್ಲ, ಲಗೇರಿಯಿಂದ ಬಂದಿರೋದು. ಲಗೇರೆ ಮನೆ. ಬೆಳಿಗ್ಗೆ 6:30 ಶೋ ಸಿನಿಮಾಕ್ ಬಂದಿದೀವಿ, ಎಂಜಾಯ್ ಮಾಡ್ತಾ ಇದೀವಿ ಅಷ್ಟೇ. ಇದು ಬರೀ ಫ್ರೆಂಡ್ಸ್ ಅಷ್ಟೇ, ಫ್ರೆಂಡ್ಸ್ ನೆಕ್ಸ್ಟ್ ಫ್ಯಾಮಿಲಿ ಇನ್ನೊಂದು ಗ್ರೂಪ್ ಎಲ್ಲರೂ ಬಂದು 4 ಶೋ ನೋಡ್ತೀವಿ. ಇದು ತೋರ್ಸ್ಬಿಟ್ರಿ ಬಾಸ್ಗಿರೋ ಅಭಿಮಾನಿ ಕ್ರೇಜ್ಗಳು ಹೆಂಗಿದೆ ಅಂತ ಅಂದ್ರೆ ಬೇರೆ ಲೆವೆಲ್. ನೋಡ್ಕೊಡ್ರಿ, ನಂದೇ ದುಡ್ಡು, ನನ್ನ ಫ್ರೆಂಡ್ಸ್ ಗಳು ಎಲ್ಲಾನು ಕರ್ಕೊಂಡ್ ಬಂದಿದ್ದೀನಿ ನಾನೇ. ಇವತ್ತು ನೋಡ್ಕೊಡ್ರಿ, 7 ಟಿಕೆಟ್ ಇವಾಗ ಬುಕ್ ಆಗಿರೋದು. ಬೆಳಗಿನ ಜಾವ 6:30ಗೆ ನೈಟ್. ನಾನು ನನ್ನ ಹೆಂಡತಿ ನನ್ನ ಮಕ್ಕಳು 7 ಟಿಕೆಟ್. ವೀರಭದ್ರೇಶ್ವರ ಥಿಯೇಟರ್ ಪ್ರಸಾದ್ ಥಿಯೇಟರ್ 7 ಟಿಕೆಟ್ ಬುಕ್ ಆಗಿರೋದು. ಇದು ಫ್ಯಾನ್ಸ್ ತಾಕತ್ತು. ಇವಾಗ ನೋಡಿ, ನೈಟ್ ನಾನು ನಮ್ಮ ಫ್ಯಾಮಿಲಿ ಸಿನಿಮಾಗೆ ಹೋಗ್ತೀವಿ. ಇವಾಗ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದೀವಿ, ನೈಟ್ ಫ್ಯಾಮಿಲಿ ಜೊತೆ ಹೋಗ್ತೀವಿ. 3 ಸೆಕೆಂಡ್ ಬ್ರೋ, ಸತ್ಯವಾಗ್ಲೂ 3 ನಿಮಿಷದಲ್ಲಿ ಬುಕ್ ಆಗಿರೋದು. ಫುಲ್ ಸೀಟೇ ಇಲ್ಲ, ಯಾರು ಕ್ಯಾನ್ಸಲ್ ಮಾಡಿದ್ದು ಸಿಕ್ಕಿರೋದು ನಮ್ಗೆ ಫ್ಯಾನ್ಸ್. ಬೆಳಗಿನ ಜಾವ 6:30 ಶೋ ಸಿಕ್ಕಿರೋದು, ಕ್ಯಾನ್ಸಲ್ ಆಗಿರೋದಕ್ಕೆ ಮಾತ್ರ ಸಿಕ್ಕಿರೋದು ನನಗೆ. ನೋಡ್ರಿ, 11ನೇ ತಾರೀಕು ಬರ್ತಾರೆ ಅಂತ ಪ್ರಥಮ್ ಅವರು ಸುಮಾರು ಜನ ಇವತ್ತು 11ನೇ ತಾರೀಕು 6 ಫಿಲಂ ರಿಲೀಸ್ ಆಗುತ್ತೆ. ಆಗಲ್ಲ, ಬಾಸ್ ಮುಂದೆ ಹೇಳ್ತಾರೆ, ನಾನು ಅಲ್ಲಿದ್ದೀನಿ, ನಮ್ಮ ಹತ್ರ ಮಾತಾಡಲ್ಲ, ಅವ್ನಿಗಿದು ಅಂತಾರೆ. ಅವ್ರಿಗೆ ಯಾವ್ದು ಇಲ್ಲ ಸ್ವಾಮಿ. ಅವ್ರನ್ನ ನೋಡಿದ್ರೆ ಕಟ್ಟಡ ಬೆಳ್ಸಕ್ ಯಾರ ಕೈಲೂ ಆಗಲ್ಲ. ಅವ್ರು ಹೇಳ್ಬಿಡ್ತಾರೆ, ನಮ್ ಬಾಸ್ ಬಂದ್ರೆ ಹಂಗೆ, ನಮ್ ಬಾಸ್ ಬಂದ್ರೆ ಹಿಂಗೆ ಅಂತ. ಒಬ್ಬರ ಬಗ್ಗೆ ಯಾರು ಆಗಲ್ಲ. ನಮ್ ಬಾಸು ಒಂದ್ಸಲಿ ಕೆಳಗಡೆ ಬಿದ್ದಿದ್ದ ತಕ್ಷಣ ಇಂತ ಸುಮಾರು ಜನ ಮೇಲ್ಬರೋರು, ಅವ್ರ ಹೆಸರುಗಳನ್ನ ಬೇಡ, ಸುಮಾರು ಜನ ಮೇಲ್ಬರೋರು. ಇವತ್ ನಮ್ ಬಾಸ್ ಬಂದ್ಮೇಲೆ ನಾನು ಅವ್ರು ನೋಡ್ಕೊಂಡ್ಬಿಡ್ರಿ, ಇವ್ರು ನೋಡ್ಕೊಂಡ್ಬಿಡ್ರಿ ಅಂತ ಅವ್ರ ಮನೆ ಹತ್ರ ಹೋಗಿ ವೇಟ್ ಮಾಡಿ ಅವ್ರಿಗೋಸ್ಕರ ಕಾಯ್ಕೊಂಡು ಮೇಲ್ ಬಂದಿದ್ದಾರೆ. ಹೊರತು ನಮ್ ಬಾಸ್ ಯಾವ ಮನೆ ತಕ್ಕ ಹೋಗಿಲ್ಲ, ನಮ್ ಬಾಸ್ ಬೇರೆ ಮನೆ ತಕ್ಕ ಹೋಗಲ್ಲ. ಇವಾಗ ಏನೋ ಕೆಳಗಡೆ ಬಿದ್ದಾರೆ, ಅವ್ರ ಸೆಲೆಬ್ರಿಟಿಗಳು ಅವ್ರೆ. ಇವತ್ತೆಲ್ಲ ನಾಳೆ ಬಂದೇ ಬರ್ತಾರೆ, ಸರಿನಾ? ಚೀನಾ ಎಲ್ಲಿದೆ ಚೀನಾ? ಅವತ್ ನಮ್ ಬಾಸ್ ಹಂಗೆ ಅಂದಿದ್ದಲ್ಲ, ಚೀನಾ ಬಾ, ಚೀನಾ ಮುಂದೆ ಬಿಬಾಸ್ಗೆ ಚೀನಾ ಸೂರ್ಯಂಗೆ ಜಾಸ್ತಿ ಇರ್ತದೆ, ಹಣ ಹಿಡಿಯಲ್ಲ ಚೀನಾ. ಚೀನಾ ಬರ್ತಾ ಇದೀನಿ ಹಂಗ ನಮ್ ಬಾಸ್ ಬಂದೇ ಬಿಟ್ರು. ಚೀನಾ ಇನ್ನೇನೋ ಸ್ವಲ್ಪ ದಿನ ಅಷ್ಟೇ. ಕಾನೂನು ಏನೇ ನಾವು ಪ್ರತಿ ದಿನ ಪ್ರತಿ ಕ್ಷಣ ಡಿ ಬಾಸ್ ನಿಲ್ಸ್ತಾನೆ ಇರ್ತೀವಿ, ಅವ್ರ ಅಭಿಮಾನಿಗಳು ಬೆರೆಸ್ತಾನೆ ಇರ್ತೀವಿ. ಆಗಿದ್ದಾಗ ಬಿಡ್ಲಿ, ಯಾರ್ ಕೈ ಬಿಟ್ರು ಯಾರ್ ಕೈ ಬಿಡದೆ ಇದ್ರು ಸುಮಾರು ನಮ್ ಬಾಸ್ ನ ಮೇಲ್ತಾವ್ ಹೆಂಗಂದ್ರೆ ಇವ್ರು ದರ್ಶನ್ಗೆ ಆರಾಮಿನ ಮೇಲ್ ಬಂದವ್ರೆ. ಲೈಟ್ ಬಾಯ್ ಆಗಿ ಇವತ್ತು ಸ್ಟೇಜ್ ಅಲ್ಲಿ ಅವ್ರು ಇಲ್ಲ, ಈಚೆ ಇಲ್ಲ. ಅದ್ರೊಂದಕ್ಕೋಸ್ಕರನೇ ಇಷ್ಟೊಂದು ಮೆರೆಸ್ತಾ ಇದೀವಿ. ಅವ್ರು ಈಚೆನೆ ಇಲ್ಲ, ಪರವಾಗಿಲ್ಲ. ಎಷ್ಟು ಜನ ಕ್ಯಾಮ್ರಾ ತೋರಿಸಲ್ಲ ಒಂಚೂರು. ಟಿಕೆಟೇ ಇಲ್ಲ, ಬಿಟ್ಟಿದ್ದು 3 ನಿಮಿಷಕ್ಕೆ ಟಿಕೆಟ್ ಎಲ್ಲ ಸೋಲ್ಡ್ ಔಟ್. ಯಾರಾದ್ರೂ ಇತಿಹಾಸದಲ್ಲಿ ಬೆಳ್ದಿ ಜೈತಾರ ಅಷ್ಟೇ. ಡಿವೋಸ್ಗೆ